ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸೊ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ವ್ಲಾಗ್ ಮಾಡಬೇಕು, ಕಂಟೆಂಟ್ ಮಾಡಬೇಕು, ಕಮೆಂಟ್ ಮಾಡಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಓಕೆನಾ. ಆ್ಯಂಡ್ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ವ್ಲಾಗ್ ಮಾಡಿ, ಕಂಟೆಂಟ್ ಅಂದರೆ ರೋಸ್ಟೆಡ್ ವಿಡಿಯೋಸ್ ಮಾಡಿರಿ, ಡೈಲಿ ವ್ಲಾಗ್ ಮಾಡಿ, ಡೈಲಿ ಚಾಲೆಂಜಸ್ ವ್ಲಾಗ್ ಮಾಡಿರಿ, ಈ ಥರ ತುಂಬ ಕಮೆಂಟ್ಸ್ ಬಂದಿತ್ತು. ಓಕೆ, ಆ ವಿಡಿಯೋದಲ್ಲಿ ಕೂಡ ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ ಈ ವಿಡಿಯೋ ಕೂಡ ವೈರಲ್ ಆಗುತ್ತೋ ಇಲ್ವೋ ಅಂತ. ಆ್ಯಂಡ್ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಇನ್ನೊಂದು ಅರ್ಥ ಆಯಿತು. ಏನಪ್ಪ ಅಂತಂದರೆ ನಮ್ಮ ಜೊತೆ ಇರೋರು ಆಗಲಿ, ನಮ್ಮ ಸುತ್ತಮುತ್ತ ಇರೋರು ಆಗಲಿ, ಯಾರು ಸಪೋರ್ಟ್ ಮಾಡಲ್ಲ. ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಿಮ್ದೇನು ಕೆಲಸ ಇದೆ ನೀವು ಆ ಕೆಲಸ ಮಾಡ್ಕೊಳ್ಳಿ. ಖಂಡಿತ ಅದು ಏನೇ ಇರಲಿ, ಎನಿಥಿಂಗ್ ನಿಮ್ಮ ಎಫರ್ಟ್ಸ್ ಏನಿದೆ ಅಷ್ಟು ಹಾಕಿ ವಿಡಿಯೋಸ್ ಮಾಡಿ, ಖಂಡಿತ ವೈರಲ್ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ, ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅದೇನಂತಂದರೆ ಚಾಲೆಂಜ್ ವ್ಲಾಗ್ಸ್ ಅಂತ ಹೇಳಿದರೆ ಅದು ಯಾವ ಥರ ಅಂತ ಐಡಿಯಾ ಇಲ್ಲ, ಬಟ್ ತಿಳ್ಕೊಂಡು ಆ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ರೋಸ್ಟೆಡ್ ಕಂಟೆಂಟ್ ಅಂತ ಕೂಡ ಹೇಳಿದ್ರಿ. ಸದ್ಯಕ್ಕೆ ರೋಸ್ಟೆಡ್ ಕಂಟೆಂಟ್ ಮಾಡೋದು ಸರಿ ಅಲ್ಲ ಅನಿಸುತ್ತೆ. ರೋಸ್ಟೆಡ್ ಕಂಟೆಂಟ್ ಮಾಡೋದು ಅನ್ನೋ ಬದಲು ರೋಸ್ಟ್ ಮಾಡೋದು ಬೇಡ ಅಂತ ನನ್ನ ಪ್ರಕಾರ. ಆ್ಯಂಡ್ ರೀಲ್ಸ್ ಮಾಡಿ ಅಂತ ತುಂಬ ಜನ ಹೇಳಿದ್ದೀರಾ. ರೀಲ್ಸ್ ನನ್ನ ಶಾರ್ಟ್ಸಲ್ಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ, ಅದನ್ನು ಕೂಡ ನೀವು ನೋಡ್ತಾ ಇರಿ. ಗಾಯ್ಸ್, ತುಂಬ DMs ಅಂದರೆ ಇದೆ, ರಾಣಿ ಏನಾಯಿತು, ಏನಾಗಿದೆ, ರೆಡಿ ಮಾಡಿಸ್ತೀರಾ ಅಥವಾ ರೆಡಿ ಆಗಿದ್ದೇನೆ ಅಂತ ತುಂಬ ನಿಮ್ಮ ಕ್ವಶನ್ ಇದೆ. ನಾಳೆ ವಿಡಿಯೋದಲ್ಲಿ ನಿಮಗೆ ರಾಣಿ ಎಲ್ಲಿದೆ ಆ್ಯಂಡ್ ಹೆಂಗಿದೆ ಏನು ಎತ್ತ ಅಂತ ಪೂರ್ತಿ ನಾಳೆ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ರಾಣಿ ವಿಡಿಯೋ ಅಂತಂದರೆ ಯಾವುದೇ ಹುಡುಗಿ ಅಂತಲ್ಲ, ರಾಣಿ ಅಂತಂದರೆ ನನ್ನ ಬೈಕು. ಅದ್ರ ವಿಡಿಯೋ ತುಂಬ ಜನ ಕೇಳಿದ್ರೆ ಅದನ್ನು ಕೂಡ ಮಾಡ್ತೀನಿ. ಅಲ್ಲಿವರೆಗೂ ಬರ್ತಾ ಇರ್ತೀನಿ, ಅಲ್ಲಿವರೆಗೂ ಮಿಸ್ ಮಾಡ್ಕೊತಾ ಇರಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಿಸ್ಟೇಕ್ ಇದ್ದಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ನಿಮ್ಮ ಮುಂದೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್, ಬಾಯ್ ಬಾಯ್.